ನೀರು ಬಿಟ್ಟಿದ್ದಾರೆ. ಅದಕ್ಕೆ ನಾಳೆ ಇಲ್ಲ, ಅದು ಬಂದರೆ ಖಂಡಿತವಾಗಿ ಈಗಾಗಲೇ ನಾವು ಪತ್ರ ಬರೆದಿದ್ದೀವಿ. ನಮ್ಮ ಸರ್ಕಾರದಿಂದ ಎಲ್ಲ ನೆರೆ ರಾಜ್ಯಕ್ಕೆ ನಾವು ಬರೆದಿದ್ದೀವಿ. ಈ ನಾಳೆ ಅದ್ರ ಬಗ್ಗೆ ಚರ್ಚೆ ಇದೆ. ವಿಭಾಗ ಮಟ್ಟದ ಇದೆ, ಅದು ಕಲಬುರಗಿದು ಅಷ್ಟೇ ಅಲ್ಲ, ಇಡೀ ಕಲಬುರಗಿ ವಿಭಾಗ ಮಟ್ಟದ್ದು ಚರ್ಚೆ ಇದೆ. ಅದರಲ್ಲಿ ಈಗಾಗಲೇ ಎಲ್ಲೆಲ್ಲಿ ನಾವು ಏನೇನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ನಿರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮಗೆ ಇಡೀ ನಮ್ಮ ಈ ರಾಜ್ಯದಲ್ಲಿ ನಾವು ಏನು ಆಲ್ಟರ್ನೇಟಿವ್ ಮಾಡಬೇಕು, ಅಲ್ಲಿ ಏನು ಆಲ್ಟರ್ನೇಟಿವ್ ಕ್ರಾಪಿಂಗ್ ಮಾಡಬೇಕು, ಇದು ದಿಸ್ ಈಸ್ ಬೇಸಿಕಲಿ ಏನಂತಂದರೆ ನಾವು ಈ ಬರ ಒಂದು ವೇಳೆ ಬಂದರೆ ನಾವು ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು, ಇದು ಡ್ರಾಟ್ ಮಿಟಿಗೇಟಿಂಗ್ ಒಂದು ಮೀಟಿಂಗನ್ನು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಡಿವಿಷನ್ ಹೆಡ್ ಕ್ವಾರ್ಟರ್ಲಿ ಮಾಡಬೇಕು ಅಂತ ಮೊನ್ನೆ ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡು ಬರ್ತಾ ಇದೆ. ಅದನ್ನು ರಿವ್ಯೂ ಮಾಡ್ತಾ ಇದೀವಲ್ಲ, ಬೇಗ ಹೈಯೆಸ್ಟ್. ಈಗಾಗಲೇ 4 ಹೊಸದನ್ನು ನಾವು ಬಜೆಟ್ನಲ್ಲಿ ಅನೌನ್ಸ್ ಮಾಡಿ, ಇಲ್ಲ ಗೊತ್ತಿದೆ. ನಂದು ಒಂದೇ ಮನವಿ ತಮ್ಮ ಹತ್ರ, ಈಗ CM ಅವ್ರು ಹೋಗಲಿ, ಈಗ ಮತ್ತೆ ಮುಂದಿನ ವಾರ ಬರ್ತಾಯಿದ್ದೀನಿ, ಆವಾಗ ಎಲ್ಲ ಸಂಪೂರ್ಣವಾಗಿ ನಿಮ್ದು ಏನೇ ಪ್ರಶ್ನೆ ಗೃಹ ಇಲಾಖೆ ಬಗ್ಗೆ ಇರ್ಬೋದು, ನಮ್ಮ ನ್ಯೂನತೆ, ನೀವಂತೂ ನಮಗೆ ಯಾವತ್ತೂ ಸಭಾಷಗಿರಿ ಕೊಡೋದಿಲ್ಲ, ಬಟ್ ನಿಮ್ಮದೇನೇ ನಿಮ್ಮ ಸಲಹೆ ಇರ್ಬೋದು, ಸಮಸ್ಯೆ ಇರ್ಬೋದು, ಅದು ನಿಮ್ಮ ಹತ್ರ ಕೇಳ್ಕೊಂಡು ಅದಕ್ಕೆ ಪರಿಹಾರ ಹುಡುಕ್ತೀರಂತೆ. ಇವತ್ತು ಒಂದಿನ ಬಿಟ್ಬಿಡಿ ನಮಗೆ. ಎಸ್ ನಡೀತಾ ಇದೆ. ಇಲ್ಲ ಬಂದಿದೆ. ನಾನು ಹೇಳಿದ್ದೆ ಲಾಸ್ಟ್ ಟೈಮು ತಾವು ಕೇಳಿದ್ರಿ. ಮುಖ್ಯಮಂತ್ರಿಗಳ ಹತ್ರ ಈಗ ಇರೋದೇ 2 ಕಾಪಿ ಸರ್, 2 ಮುಖ್ಯಮಂತ್ರಿಗಳ ಹತ್ರ ಇದೆ. ಈಗ ಹೊಸ ಮುಖ್ಯಮಂತ್ರಿಗಳು ಬಂದ ಮೇಲೆ ಅವ್ರ ಹತ್ರ ಮನವಿ ಮಾಡ್ಕೋತೀನಿ, ಅದೇನಿದೆ ಅಂತ ಹೊರಗೆ ಬರಲಿ. ನನ್ನ ತಪ್ಪಿದ್ರೆ ನಂದಿರಲಿ, ಅವ್ರದ್ದಿದ್ರೆ ಅವ್ರಿರಲಿ. ಅಯ್ಯೋ, ಯಾರ ಜೊತೆ ಜಗಳ ಆಡ್ಲತ್ತೀನಿ ಗೊತ್ತೇನಪ್ಪ ನಿಮಗೆ? ಯಾರ್ಯಾರ್ದು ಕೈವಾಡ ಇದೆ ಗೊತ್ತಾದ್ರಲ್ಲಿ ಓಪನ್ ಆಗುತ್ತೆ. ಸಮಯ, ಸಂದರ್ಭ, ಸನ್ನಿವೇಶ ಎಲ್ಲ ಆಗುತ್ತೆ ಸರ್. ಯಾಕೆ? ಥ್ಯಾಂಕ್ ಯು. ಏನಾಗಿದೆ ಅಪ್ಪ? ಎಲ್ಲರದು ರೆಕ್ರೂಟ್ಮೆಂಟು ಮಾಡಿಸಿದ್ದೀನಿ, ಏನೂ ಆಗಿಲ್ಲ ಅಂದರೆ ನೀವು ಹಿಂಗೆ. ಅದಾದಮೇಲೆ ಮತ್ತು ಒಂದೇ ತಿಂಗಳಲ್ಲಿ 7,000 ಹುದ್ದೆಗಳಿಗೆ ನಾನು ಕಳಿಸಿದ್ದೀನಿ ಆರೋಪಿಗಳಿಗೆ. ಅದು SITನಲ್ಲಿರೋದು. ಇನ್ನು ಗುರುಗಳೇ 2 ವಾರ ಆಗಿರೋದು. ಅದು ಆಗಿರ್ಬೋದು. ನಾನು ಇಲಾಖೆ ತೊಗೊಂಡು 3 ವಾರ ಆಗಿದೆ ಅಲ್ಲ ಸರ್, 3 ವಾರ ಆಗಿದೆ. ನನಗೆ ಸುಮಾರು ಒಂದು 13 ಯೂನಿಟ್ಗಳು ಬರ್ತವೆ. ನಾನು ಬರೀ 7 ಯೂನಿಟ್ಗಳು ರಿವ್ಯೂ ಮುಗಿಸಿರೋದು. ಅದಾದಮೇಲೆ ಎಲ್ಲ 13-18 ಯೂನಿಟ್ ಮುಗಿಸಾದ್ಮೇಲೆ SIT ಕೇಸಸ್ಸು, CID ಕೇಸಸ್ಸಿಗೆ ಬರ್ತೀನಿ. ಎಷ್ಟು ಹಂಚ್ಕೋಬೋದು ನಿಮ್ಮ ಹತ್ರ ಮಾಹಿತಿ ಅಷ್ಟು ಹಂಚ್ಕೋತೀನಿ. ಸ್ವಲ್ಪ ಟೈಮ್ ಕೊಡಿ. ಯಾವುದು ಸರ್? ನಾನು ಹೇಳ್ದಂಗೆ ಗೃಹ ಇಲಾಖೆ ಚರ್ಚೆ ನೆಕ್ಸ್ಟ್ ವೀಕ್. ಸ್ವಲ್ಪ ಅಧ್ಯಯನ ಮಾಡೋಕ್ಕೆ ಟೈಮ್ ಕೊಡಿ ಪ್ಲೀಸ್. ಥ್ಯಾಂಕ್ ಯು. ಯಾಕಂದರೆ ನಿಮ್ಮ ಹತ್ರ ಗುದ್ದಾಡಬೇಕಾದ್ರೆ ನಮ್ಗೆ ಸ್ವಲ್ಪ ಆಯುಧ ಎಲ್ಲ ರೆಡಿ ಹಾಕ್ಕೊಂಡು ಬರ್ತೀನಿ ನಾನು ಮುಂದಿನ ವಾರ. ಎಲ್ಲನೂ ನಂದು ಒಂದೇ ಮನವಿ, ನಮ್ಮ ಸ್ನೇಹಿತರ ಹತ್ರ ನಾಳೆ ಮುಖ್ಯಮಂತ್ರಿಗಳದ್ದು ಭೇಟಿ ಮುಗಿಸ್ಲಿ, ಅವ್ರದ್ದೇನು ಮಾಹಿತಿ ಇದೆ ಪಡ್ಕೊಳ್ಳಿ. ನಿಮ್ಮ ಬೇಡಿಕೆ ಏನು ನಮ್ಮ ಜಿಲ್ಲೆಗಿದೆ ಅದನ್ನು ಪ್ರಸ್ತಾಪ ಮಾಡಿ, ತೊಂದರೆ ಇಲ್ಲ. ಏನಿದ್ರೂ ಕೂಡ ಮೊದಲನೇ ಬಾರಿ ಬರ್ತಾಯಿದ್ರೆ ಸ್ವಲ್ಪ ಪಾಸಿಟಿವ್ ಆಗಿ ನಾವು ಇದು ಮಾಡೋಣ. ನೀವು ಎಷ್ಟು ಒಳ್ಳೆಯದಾಗಿ ನೀವು ಅವರಿಗೆ ಸಲಹೆ ನೀಡ್ತೀರಾ ಅಷ್ಟೇ ಒಳ್ಳೆಯದು ನಮಗಾಗ್ತದೆ. ನಾವೆಲ್ಲರೂ ಹೋಗಿ ಅವ್ರಿಗೆ ಕೇಳ್ಬೋದು ಹೆಚ್ಚು ಅನುದಾನ. ಸಭೆ ಇದೆ, ದಯವಿಟ್ಟು ಸಹಕರಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.